ಮೂರನೇ ತೇಜಸ್ ಫೈಟರ್ ಜೆಟ್ ಪತನಗೊಂಡ ಬಳಿಕ ಹಲವು ಪ್ರಶ್ನೆಗಳಿದ್ದಿವೆ. ಹೊಸ ರಫೇಲ್ ಒಪ್ಪಂದ ಭಾರತದ 5ನೇ ತಲೆಮಾರಿನ ಫೈಟರ್ ಜೆಟ್ ಬಿಕ್ಕಟ್ಟನ್ನು ಪರಿಹರಿಸುತ್ತಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗಿದೆ. ಫೆಬ್ರವರಿ 7ರಂದು ತರಬೇತಿ ಹಾರಾಟದ ನಂತರ ಲ್ಯಾಂಡಿಂಗ್ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ತಾಂತ್ರಿಕ ವೈಫಲ್ಯದಿಂದಾಗಿ ತೇಜಸ್ ವಿಮಾನ ಅಪಘಾತಕ್ಕೀಡಾಯಿತು. ಈ ಅಪಘಾತದ ನಂತರ ಭಾರತೀಯ ವಾಯುಪಡೆ ತೇಜಸ್ ಫೈಟರ್ ಜೆಟ್ಗಳ ಸಂಪೂರ್ಣ ಫ್ಲೀಟ್ ಅನ್ನೇ ಸ್ಥಗಿತಗೊಳಿಸಿದೆ. ಈ ಘಟನೆಯ ವಿವರಗಳ ಬಗ್ಗೆ IAF ಮೌನವಾಗಿದ್ರು. HAL ಇದೊಂದು ಸಣ್ಣ ಘಟನೆ ಅಂತ ಹೇಳ್ತಾ ಇದೆ. 2 ವರ್ಷಗಳಲ್ಲಿ ಇದು 3ನೇ ತೇಜಸ್ ಪತನ. ಇದು ಸ್ಥಳೀಯ ಯುದ್ಧ ವಿಮಾನ ಮತ್ತೆ ಭಾರತೀಯ ವಾಯುಪಡೆಯ ಕ್ಷೀಣಿಸ್ತಾ ಇರುವಂತಹ ಬಲದ ಬಗ್ಗೆ ಕಳವಳವನ್ನು ಹುಟ್ಟಾಕ್ತಾ ಇದೆ. ಭಾರತ ಹತಾಶೆಯಿಂದ ಫ್ರಾನ್ಸ್ ಮತ್ತೆ ರಷ್ಯಾದ ಕಡೆಗೆ ತಿರುಗುವಂತಹ ಸ್ಥಿತಿ ತಲೆದೂರಿದೆಯಾ? ನಮ್ಮದೇ ಆದ ಯುದ್ಧ ವಿಮಾನಕ್ಕಾಗಿ ಮೋದಿ ಸರ್ಕಾರ ಸುಮಾರು 12 ವರ್ಷಗಳನ್ನು ವ್ಯರ್ಥ ಮಾಡಿದೆಯಾ? ಫೆಬ್ರವರಿ 7ರ ಅಪಘಾತದಲ್ಲಿ ತೇಜಸ್ ಜೆಟ್ನ ಏರ್ ಫ್ರೇಮ್ಗೆ ತೀವ್ರ ಹಾನಿಯಾಯಿತು. ಪೈಲಟ್ ಗಾಯಗೊಂಡ್ರು, ಹೊರಗೆ ಜಿಗಿದ್ರು. ಈಗ ಇಡೀ ತೇಜಸ್ ಫ್ಲೀಟ್ ಅನ್ನ ವ್ಯಾಪಕ ತಾಂತ್ರಿಕ ಪರಿಶೀಲನೆಗಾಗಿ ಸ್ಥಗಿತಗೊಳಿಸಲಾಗಿದೆ. 3ನೇ ತೇಜಸ್ ವಿಮಾನ ಅಪಘಾತದ ಬಳಿಕ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. 2024ರಲ್ಲಿ ಮೊದಲ ಬಾರಿಗೆ ತೇಜಸ್ ಜೆಟ್ ಜೈಸಲ್ಮೇರ್ ಪ್ರದೇಶದಲ್ಲಿ ಅಪಘಾತಕ್ಕೀಡಾಗಿತ್ತು. ಆ ಸಮಯದಲ್ಲೂ ಕೂಡ ಪೈಲಟ್ ಸುರಕ್ಷಿತವಾಗಿ ಹೊರಗೆ ಹಾರಿದ್ರು. ಅದಾದ ಬಳಿಕ ಕಳೆದ ವರ್ಷ ನವೆಂಬರ್ನಲ್ಲಿ ದುಬೈ ಏರ್ ಶೋನಲ್ಲಿ ನಡೆದಂತಹ ಏರೋಬ್ಯಾಟಿಕ್ ಪ್ರದರ್ಶನದ ಸಮಯದಲ್ಲಿ ತಾಂತ್ರಿಕ ದೋಷದಿಂದಾಗಿ ತೇಜಸ್ ವಿಮಾನ ಪತನಗೊಂಡು ಆ ದುರಂತದಲ್ಲಿ ಪೈಲಟ್ ಸಾವಿಗೀಡಾಗಿದ್ರು. ಇದಾದ ಬಳಿಕ ಮತ್ತೆ ಫೆಬ್ರವರಿ 7ರಂದು ಇನ್ನೊಂದು ಅಪಘಾತ ಸಂಭವಿಸಿದೆ. ಇದರ ಬೆನ್ನಲ್ಲೇ ಎಚ್ಚೆತ್ತಿರುವಂತಹ ಭಾರತೀಯ ವಾಯುಪಡೆ ಸುರಕ್ಷತಾ ದೃಷ್ಟಿಯಿಂದ ತೇಜಸ್ ವಿಮಾನಗಳ ತಾಂತ್ರಿಕ ಸ್ಥಿರತೆ ಮತ್ತೆ ಸಾಮರ್ಥ್ಯದ ಪರಿಶೀಲನೆ ಮುಂದಾಗಿವೆ. ಮೊನ್ನೆ ಇದು ಅಪಘಾತ ಅಲ್ಲ, ಸಣ್ಣ ತಾಂತ್ರಿಕ ದೋಷ ಅಂತ HAL ಹೇಳ್ತಾ ಇದೆ. ಆದಾಗ್ಯೂ ಏರ್ ಫ್ರೇಮ್ ನಷ್ಟದ ಸುದ್ದಿ ನಿಜಾನೇ ಆಗಿದ್ರೆ ಉಳಿದಿರುವ 38 ತೇಜಸ್ ವಿಮಾನಗಳಲ್ಲಿ 3 ಪತನಗೊಂಡ ಬಳಿಕ ಈಗ ಕೇವಲ 35 ತೇಜಸ್ ವಿಮಾನಗಳು ಮಾತ್ರನೇ ಇದೆ. ಈಗ ಸಂಪೂರ್ಣ ಫ್ಲೀಟ್ ಬಳಕೆಯನ್ನೇ ಸ್ಥಗಿತಗೊಳಿಸಲಾಗಿದೆ. ನಮ್ಮ ವಾಯುಪಡೆ ಈಗಾಗಲೇ ತನ್ನ ಅಗತ್ಯ ಬಲಕ್ಕಿಂತಲೂ ಕಡಿಮೆ ಸಂಖ್ಯೆಯ ವಿಮಾನಗಳೊಂದಿಗೆ ಕೆಲಸ ಮಾಡ್ತಾ ಇರುವಾಗ ಇದು ಕಳವಳ ಹುಟ್ಟಿಸುವಂಥ ವಿಷಯ ಆಗಿದೆ. ಭಾರತಕ್ಕೆ 42 ಸ್ಕ್ವಾಡ್ರನ್ಗಳ ಅಗತ್ಯ ಇದೆ. ಮತ್ತೆ IAF ಇನ್ನು ಹೊಸ ತೇಜಸ್ MK1 ಆವೃತ್ತಿಗೆ ಕಾಯ್ತಾ ಇದೆ. HALನಿಂದ 180 ಯುದ್ಧ ವಿಮಾನಗಳು ಬರೋದು ಈಗಾಗಲೇ 2 ವರ್ಷಗಳ ಕಾಲ ವಿಳಂಬ ಆಗಿದೆ. ನಿರಂತರವಾಗಿ ಪಾಕಿಸ್ತಾನ ಮತ್ತು ಚೀನಾದ ಬೆದರಿಕೆ ಇರುವಾಗ ನಮ್ಮ ವಾಯುಪಡೆಗೆ ಇದು ಸವಾಲಿನ ಸಮಯ ಆಗಿದೆ. ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಇದು ಸ್ಪಷ್ಟ ಆಗಿತ್ತು. ಪಾಕಿಸ್ತಾನಕ್ಕೆ ಚೀನಾದ ಬೆಂಬಲ ಇದ್ದಿದ್ದರಿಂದಾಗಿ ನಮಗದು ಹೆಚ್ಚು ಕಠಿಣ ಸಂದರ್ಭ ಆಗಿತ್ತು ಅಂತ ಹೇಳಲಾಗುತ್ತೆ. ಅದಾದ ನಂತರ ಭಾರತ ತನ್ನ ಕಾರ್ಯತಂತ್ರವನ್ನು ಬದಲಾಯಿಸಿ ಬ್ರಹ್ಮೋಸ್ ಮೂಲಕ ಪಾಕಿಸ್ತಾನದಲ್ಲಿ ಧ್ವಂಸ ನಡೆಸಿತು. ಆದರೆ ನಿಜವಾಗಿಯೂ ನಮ್ಮ ಪಡೆಯ ವಾಸ್ತವ ಏನು ಅನ್ನೋದನ್ನು ತಡವಾಗಿ ಆದರೂ ಮೋದಿ ಸರ್ಕಾರ ಅರ್ಥ ಮಾಡ್ಕೊಳ್ತು. ಈಗ ಭಾರತ ಮತ್ತೊಮ್ಮೆ ರಫೇಲ್ ಒಪ್ಪಂದವನ್ನು ಅಂತಿಮಗೊಳಿಸೋದಕ್ಕೆ ಫ್ರಾನ್ಸ್ ಕಡೆಗೆ ತಿರುಗ್ತಾ ಇದೆ. ಇದು UPA ಆಡಳಿತದ ಅವಧಿಯಲ್ಲಿನೇ ನಡಿಬೇಕಾಗಿತ್ತು. ಮೋದಿ ಸರ್ಕಾರ ಬಂದ ನಂತರ ಒಪ್ಪಂದವನ್ನು ರದ್ದುಗೊಳಿಸಲಾಯಿತು. ಸಮಸ್ಯೆ ಏನು ಅಂತ ಅಂದರೆ ರಫೇಲ್ 12 ವರ್ಷಗಳ ಹಿಂದೆ 4.5 ಪೀಳಿಗೆ ಯುದ್ಧ ವಿಮಾನ ಆಗಿತ್ತು. ಮತ್ತು ಇವತ್ತಿಗೂ ಕೂಡ ಅದು 4.5 ಪೀಳಿಗೆ ಯುದ್ಧ ವಿಮಾನನೇ ಆಗಿ ಉಳ್ಕೊಂಡಿದೆ. ಈ ನಡುವೆ ಚೀನಾ ನಂತರ ಭಾರತ ಸರ್ಕಾರ ರಷ್ಯಾದ Su-57 ಜೆಟ್ ಅನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದೆ ಅಂತ ಒಂದು ಸುದ್ದಿ ಇದೆ. ಸುಖೋಯ್ನಂತೆ ಭಾರತದಲ್ಲಿ Su-57 ಅನ್ನು ತಯಾರಿಸುವಂಥ ಯೋಜನೆಗಳಿವೆ. ಮನಮೋಹನ್ ಸಿಂಗ್ 2007ರಲ್ಲಿ ರಷ್ಯಾದೊಂದಿಗೆ ಜಂಟಿಯಾಗಿ ಈ ಒಂದು ವಿಮಾನ ಅಭಿವೃದ್ಧಿಪಡಿಸೋದಕ್ಕೆ ಪ್ರಸ್ತಾಪಿಸಿದ್ರು. ಈಗ ಸರ್ಕಾರ ಅದೇ ವಿಮಾನದ ಕಡೆಗೆ ಮತ್ತೆ ನೋಡ್ತಾ ಇದೆ. ಹಾಗಾದ್ರೆ ಏನು ನಡೀತಾ ಇದೆ? 12 ವರ್ಷಗಳಿಂದ ಯುದ್ಧ ವಿಮಾನವನ್ನು ಖರೀದಿ ಮಾಡಬೇಕು ಅಂತ ನಾವು ಯಾಕೆ ನಿರ್ಧಾರ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ? ನಮ್ಮ ಯುದ್ಧ ವಿಮಾನ ಕಾರ್ಯಕ್ರಮಕ್ಕೆ 12 ವರ್ಷಗಳಿಂದನೂ ಏನಾಯಿತು? 2 ವರ್ಷಗಳಿಗಿಂತ ಕಡಿಮೆ ಅವಧಿಯಲ್ಲಿನ 3 ಅಪಘಾತಗಳು ಈಗ ಇಡೀ ತೇಜಸ್ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆಗೆ ಈಡು ಮಾಡಿವೆ. ಹೆಚ್ಚಿನ ಎತ್ತರದಲ್ಲಿ ಇದರ ಎಂಜಿನ್ ಕಡಿಮೆ ಶಕ್ತಿಯದಾಗಿದೆ ಅಂತ ಹೇಳ್ತಾನೆ ಬರಲಾಗಿದೆ. ಆದರೂ ಕೂಡ ಸರ್ಕಾರ IAFಗೆ ಪದೇ ಪದೇ ಈ ಯುದ್ಧ ವಿಮಾನ ಮತ್ತು ಈ ಎಂಜಿನನ್ನು ಅವಲಂಬಿಸುವಂತೆ ಹೇಳುತ್ತೆ. ಯಾಕಂತಂದರೆ ಯಾವುದೇ ಪರ್ಯಾಯ ಇಲ್ಲ. DRDO 1989ರಿಂದ ಸ್ಥಳೀಯ ಎಂಜಿನನ್ನು ಅಭಿವೃದ್ಧಿಪಡಿಸೋದಕ್ಕೆ ಪ್ರಯತ್ನ ಪಡ್ತಿದ್ರು. ಇಲ್ಲಿಯವರೆಗೂ ಅದು ಯಶಸ್ವಿನೇ ಆಗಿಲ್ಲ. ನಾವು ಮಂಗಳ ಮತ್ತು ಚಂದ್ರನನ್ನು ತಲುಪಿದ್ದೀವಿ ಮತ್ತು 40 ವರ್ಷಗಳ ನಂತರ ಕೂಡ ನಾವು ಫೈಟರ್ ಜೆಟ್ ಎಂಜಿನನ್ನು ಅಭಿವೃದ್ಧಿಪಡಿಸೋದಕ್ಕೆ ಸಾಧ್ಯ ಆಗಿಲ್ಲ. ಅಮೆರಿಕದ ಜನರಲ್ ಎಲೆಕ್ಟ್ರಿಕ್ ಕಂಪನಿ ಸಮಯಕ್ಕೆ ಸರಿಯಾಗಿ ಎಂಜಿನ್ಗಳನ್ನು ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ.
ಆದ್ರಿಂದ ಅದು ವಾಯುಪಡೆಗೆ ಜೆಟ್ಗಳನ್ನ ಸಮಯಕ್ಕೆ ಸರಿಯಾಗಿ ತಲುಪಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ HAL ಹೇಳುತ್ತೆ. ಇದರಿಂದಾಗಿ ನಮ್ಮ ಸ್ಕ್ವಾಡ್ರನ್ ಬಲ ಕಡಿಮೆ ಆಗ್ತಾ ಇದೆ ಮತ್ತೆ ರಾಷ್ಟ್ರೀಯ ಭದ್ರತೆಯಲ್ಲಿ ದೊಡ್ಡ ಅಂತರವನ್ನ ಸೃಷ್ಟಿ ಮಾಡ್ತಾ ಇದೆ. ಹೊಸ ತೇಜಸ್ ವಿಮಾನಗಳು ಬರೋದಿಲ್ಲ ಅನ್ನೋದಂತೂ ಸ್ಪಷ್ಟ ಆಯ್ತು. ವಾಯುಪಡೆಯ ಬಲವನ್ನ ಕಾಪಾಡಿಕೊಳ್ಳೋದಕ್ಕೆ ಇತರ ಆಯ್ಕೆಗಳನ್ನ ಹುಡುಕ್ಬೇಕಾಗತ್ತೆ ಈಗ. ಆದ್ರೆ ಈಗ ಸರ್ಕಾರ ಮತ್ತೊಮ್ಮೆ ರಫೇಲ್ ವಿಮಾನದ ಬಗ್ಗೆ ಹೇಳಿದೆ. ಫ್ರಾನ್ಸ್ನೊಂದಿಗೆ 114 ರಫೇಲ್ ಯುದ್ಧ ವಿಮಾನಗಳಿಗಾಗಿ ಒಪ್ಪಂದವನ್ನು ಅನುಮೋದಿಸಿದೆ. ಈಗಿರುವ ಮಾಹಿತಿಯ ಪ್ರಕಾರ 18 ಜೆಟ್ಗಳನ್ನ ಫ್ರಾನ್ಸ್ನಿಂದ ಭಾರತಕ್ಕೆ ಹಾರಾಟದ ಸ್ಥಿತಿಯಲ್ಲಿ ತಲುಪಿಸಲಾಗುತ್ತೆ. ಇನ್ನು ಉಳಿದ 96 ಜೆಟ್ಗಳನ್ನ ಭಾರತದಲ್ಲಿ ಜೋಡಿಸಲಾಗುತ್ತೆ. ಈ ಕೆಲಸವನ್ನ ಡಸಾಲ್ಟ್ ಜೊತೆಗೆ ಭಾರತೀಯ ಪಾಲುದಾರ ಸಂಸ್ಥೆಗಳು ನಿರ್ವಹಿಸಬೇಕಾಗತ್ತೆ. ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹೆಸರನ್ನ ಬಹಿರಂಗಪಡಿಸಲಾಗಿದೆ. ಮತ್ತೆ ಫ್ರೆಂಚ್ ಏರೋಸ್ಪೇಸ್ ಕಂಪನಿ ಸಫ್ರಾನ್ ಮತ್ತೆ DRDO ಜಂಟಿಯಾಗಿ ಸ್ಥಳೀಯವಾಗಿ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಲಿವೆ. ಮಾಧ್ಯಮಗಳು ಮತ್ತೆ ಸರ್ಕಾರಿ ಪತ್ರಿಕಾ ಪ್ರಕಟಣೆ ಈ ಒಪ್ಪಂದ ಭಾರತದ ಪಾಲಿಗೆ ಒಳ್ಳೆಯದು ಅಂತಾನೆ ಬಿಂಬಿಸ್ತಾ ಇವೆ. ಆದರೆ ಈ ಒಪ್ಪಂದದೊಳಗೆ ಸರ್ಕಾರ ಮತ್ತೆ ಮಾಧ್ಯಮಗಳು ಬಹಿರಂಗಪಡಿಸೋದಕ್ಕೆ ಬಯಸದೇ ಇರುವಂತಹ ಏನೋ ಇದೆ ಅನ್ನುವಂಥ ಅನುಮಾನ ಕೂಡ ವ್ಯಕ್ತ ಆಗ್ತಾ ಇದೆ. ರಫೇಲ್ನ ಕೋರ್ ಎಲೆಕ್ಟ್ರಾನಿಕ್ ವ್ಯವಸ್ಥೆಗಳ ಮೂಲ ಕೋಡನ್ನು ಭಾರತಕ್ಕೆ ವರ್ಗಾಯಿಸೋದಕ್ಕೆ ಆಗೋದಿಲ್ಲ ಅಂತ ಫ್ರೆಂಚ್ ಮಾಧ್ಯಮ ಹೇಳ್ತಾ ಇದೆ ಅಂತ ದೇಶಭಕ್ತ ಉಲ್ಲೇಖ ಮಾಡಿದೆ. ಫ್ರಾನ್ಸ್ ಈ ಮೂಲ ಕೋಡನ್ನು ಸಂಶೋಧಿಸೋದಕ್ಕೆ ಮತ್ತೆ ಅಭಿವೃದ್ಧಿಪಡಿಸೋದಕ್ಕೆ ದಶಕಗಳೇ ಹಿಡಿದಿದೆ ಅಂತ ಹೇಳುತ್ತೆ. ಈ ಮೂಲ ಕೋಡ್ ಇಲ್ಲದೆ ಭಾರತ ಈ ಜೆಟ್ಗಳಲ್ಲಿ ಯಾವುದೇ ಬದಲಾವಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ನಾವು ಅಭಿವೃದ್ಧಿಪಡಿಸಿದಂಥ ಶಸ್ತ್ರಾಸ್ತ್ರಗಳನ್ನು ಈ ವಿಮಾನಕ್ಕೆ ಬಳಸೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲದಕ್ಕೂ ನಾವು ಫ್ರಾನ್ಸ್ನಿಂದಾನೇ ಅನುಮತಿಯನ್ನು ಪಡಿಬೇಕು ಅಥವಾ ಬದಲಾವಣೆಗಳ ಅಳವಡಿಕೆಗಾಗಿ ವಿಮಾನವನ್ನು ಅಲ್ಲಿ ಕಳಿಸಬೇಕು. ಆಗ ನಮ್ಮ ಎಲ್ಲ ಶಸ್ತ್ರಾಸ್ತ್ರಗಳ ಕೋಡನ್ನು ನಾವು ಫ್ರಾನ್ಸ್ನೊಂದಿಗೆ ಹಂಚ್ಕೊಳ್ಬೇಕಾಗತ್ತೆ. ಹೀಗಾಗಿ ಎಲ್ಲನೂ ಫ್ರಾನ್ಸ್ನ ನಿಯಂತ್ರಣದಲ್ಲಿರುತ್ತೆ. ಮೋದಿ ಸರ್ಕಾರ ಭಾರಿ ಉತ್ಸಾಹದಿಂದ ಸಹಿ ಮಾಡಿದಂಥ 36 ಜೆಟ್ಗಳ 2016ರ ಒಪ್ಪಂದ ಫ್ರಾನ್ಸ್ನಲ್ಲಿ ಇನ್ನೂ ಕೂಡ ತನಿಖೆಯಲ್ಲೇ ಇದೆ. 2021ರಲ್ಲಿ ಫ್ರೆಂಚ್ NGO ಈ ಒಂದು ಒಪ್ಪಂದದಲ್ಲಿ ಭ್ರಷ್ಟಾಚಾರ ಮತ್ತು ಆರ್ಥಿಕ ಅಪರಾಧಗಳ ಗಂಭೀರ ಆರೋಪಗಳನ್ನು ಮಾಡಿದ ನಂತರ ನ್ಯಾಯಾಂಗ ತನಿಖೆ ನಡೀತಾ ಇದೆ. ಈಗ ಭಾರತದಲ್ಲಿ ವಿರೋಧ ಪಕ್ಷಗಳು ಎತ್ತುತ್ತಾ ಇರುವಂತಹ ಪ್ರಶ್ನೆ ಏನು ಅಂತ ಅಂದರೆ, ರಕ್ಷಣಾ ಉತ್ಪಾದನೆಯಲ್ಲಿ ಏನೂ ಕೆಲಸ ಮಾಡಿರದಂಥ ಅನಿಲ್ ಅಂಬಾನಿಯ ರಿಲಯನ್ಸ್ ಗ್ರೂಪನ್ನು ಡೆಸಾಲ್ಟ್ ಭಾರತೀಯ ಅಪ್ಸೆಟ್ ಪಾಲುದಾರ ಅಂತ ಯಾಕೆ ಆಯ್ಕೆ ಮಾಡ್ತು ಅನ್ನೋದು. ಫ್ರಾನ್ಸ್ನಲ್ಲಿ ಪ್ರಕರಣ ಇನ್ನೂ ಕೂಡ ತನಿಖೆಯಲ್ಲಿದ್ರೂ ಭಾರತದಲ್ಲಿ ತನಿಖೆ ಮುಂದುವರಿಯಲಾಗಿಲ್ಲ. ಹೊಸ ಒಪ್ಪಂದದ ಉತ್ಸಾಹದಲ್ಲಿ ಸರ್ಕಾರ ಈಗ ಮತ್ತೊಮ್ಮೆ ಪ್ರಶ್ನೆಗಳನ್ನು ತಪ್ಪಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಭಾರತ 5ನೇ ತಲೆಮಾರಿನ ಯುದ್ಧ ವಿಮಾನಗಳ ಕೊರತೆಯನ್ನು ಪರಿಹರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಸುದ್ದಿ ಬಂದಿದೆ. ಭಾರತ ತನ್ನದೇ ಆದ ಅಡ್ವಾನ್ಸ್ ಮೀಡಿಯಂ ಕಾಂಬ್ಯಾಟ್ ಏರ್ಕ್ರಾಫ್ಟ್ ಅನ್ನ ಅಂದ್ರೆ AMCA ಅಭಿವೃದ್ಧಿಪಡಿಸೋವರೆಗೆ ರಷ್ಯಾದ 5ನೇ ತಲೆಮಾರಿನ ಸ್ಟೆಲ್ತ್ ಫೈಟರ್ ಅನ್ನು ಬಳಸೋದಕ್ಕೆ ಯೋಚನೆ ಮಾಡಿದೆ. ಇದು 2018ರಲ್ಲಿ ಭಾರತ ತಿರಸ್ಕರಿಸಿದಂತಹ ಅದೇ Su-57 ವಿಮಾನ ಆಗಿದೆ. ಈ ಒಪ್ಪಂದವನ್ನು ಮೊದಲೇ ಜಾರಿಗೆ ತಂದಿದ್ದರೆ ಭಾರತ ಈಗ ತನ್ನದೇ ಆದಂತಹ 5ನೇ ತಲೆಮಾರಿನ ಫೈಟರ್ ಅನ್ನು ಹೊಂದಿರ್ತಾ ಇತ್ತು. ಈಗ ರಷ್ಯಾದ Su-57E ಅನ್ನುವಂಥ ಒಂದು ಹೊಸ ಆವೃತ್ತಿಯ ಬಗ್ಗೆಯೂ ಕೂಡ ಹೇಳಲಾಗ್ತಾ ಇದೆ. ಭಾರತದಲ್ಲಿ ಸ್ಥಳೀಯ ಉತ್ಪಾದನೆ ಮತ್ತೆ ತಂತ್ರಜ್ಞಾನ ವರ್ಗಾವಣೆಯೊಂದಿಗೆ ಹೊಸ ಜಂಟಿ 5ನೇ ತಲೆಮಾರಿನ ಫೈಟರ್ ಅನ್ನು ಅಭಿವೃದ್ಧಿಪಡಿಸುವಂಥ ಪ್ರಸ್ತಾವ ಕೂಡ ಇದೆ. ಆದರೆ Su-57 ವಿಷಯವಾಗಿ ಅವತ್ತು ಏನು ಸಮಸ್ಯೆಗಳಿದ್ವೋ ಅವು ಇವತ್ತಿಗೂ ಕೂಡ ಹಾಗೆ ಇವೆ. ಇಲ್ಲಿಯವರೆಗೆ ವಿಶ್ವಾದ್ಯಂತ 40 Su-57ಗಳನ್ನು ಮಾತ್ರನೇ ನಿರ್ಮಿಸಲಾಗಿದೆ. ಇದನ್ನು ಯಾವುದೇ ವಿದೇಶಿ ವಾಯುಪಡೆಗೆ ಅಧಿಕೃತವಾಗಿ ಸೇರಿಸಲಾಗಿಲ್ಲ. ಇದ್ರ ಯುದ್ಧ ಭೂಮಿ ಮಾನ್ಯತೆ ಕೂಡ ಪ್ರಾಯೋಗಿಕವಾಗಿ ಶೂನ್ಯವಾಗಿದೆ. ಮತ್ತೆ ಇದನ್ನು ಸ್ವತಃ ರಷ್ಯಾ ಕೂಡ ಉಕ್ರೇನ್ ವಿರುದ್ಧ ಬಳಸಿಲ್ಲ. ಈಗಲೂ ಕೂಡ ನಾವು ಈ ವಿಮಾನವನ್ನು ಖರೀದಿ ಮಾಡಿದ್ರೆ ರಾಜಿ ಮಾಡ್ಕೊಂಡ ಹಾಗಾಗಿನೇ ಆಗುತ್ತೆ. ಪ್ರಶ್ನೆ ಏನು ಅಂತ ಅಂದರೆ, ನಾವು 2018ರಲ್ಲಿ ಅದನ್ನು ತಿರಸ್ಕರಿಸೇ ಇದ್ದಿದ್ರೆ ನಮ್ಮ ವಾಯುಪಡೆಗೆ ಇವತ್ತು ತನ್ನದೇ ಆದಂಥ ಯುದ್ಧ ವಿಮಾನ ಇರ್ತಾ ಇತ್ತು. ನಾವು ನಮ್ಮದೇ ಆದ ತಂತ್ರಜ್ಞಾನದಿಂದ ಅದನ್ನು ಸುಧಾರಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು. ಇನ್ನು ರಷ್ಯಾ ಅಥವಾ ಫ್ರಾನ್ಸ್ ಅಥವಾ ಅಮೆರಿಕದ ಎಂಜಿನ್ಗಳ ಮೇಲೇ ನಾವು ಅವಲಂಬಿತರಾಗಿರುವಂಥ ಒಂದು ಪರಿಸ್ಥಿತಿ ಬಹುಶಃ ಇವತ್ತು ಇರ್ತಾ ಇರಲಿಲ್ಲ. ಲಘು ಯುದ್ಧ ವಿಮಾನ ಅಂದರೆ LCA ತೇಜಸ್ ಆಗಮನದೊಂದಿಗೆ ಭರವಸೆಯ ಕಿರಣ ಹೊಮ್ಮಿತ್ತು. LCA ಕಾರ್ಯಕ್ರಮಕ್ಕೆ 1984ರಲ್ಲಿ ಅನುಮೋದನೆಯನ್ನ ನೀಡಿದ್ರು. ಮೊದಲ ಮೂಲ ಮಾದರಿ ಅಭಿವೃದ್ಧಿಪಡಿಸೋದಕ್ಕೆ 17 ವರ್ಷಗಳನ್ನು ತೆಗೆದುಕೊಳ್ತು. LCA ಮೊದಲ ಬಾರಿಗೆ 2001ರಲ್ಲಿ ಹಾರಿತು. ಅಧಿಕೃತವಾಗಿ 2016ರಲ್ಲಿ ಅದು ವಾಯುಪಡೆಗೆ ಸೇರಿಸಲಾಯಿತು. 2016ರಿಂದ 2025ರ ನಡುವಿನ ಆ 9 ವರ್ಷಗಳಲ್ಲಿ HAL 40 ಜೆಟ್ಗಳನ್ನು ಕೂಡ ತಲುಪೋದಿಕ್ಕೆ ಸಾಧ್ಯ ಆಗಿಲ್ಲ. ನಮ್ಮದೇ ಅಗತ್ಯವನ್ನು ಪೂರೈಸದೇ ಇದ್ದಾಗ ತೇಜಸ್ಸನ್ನು ಇತರ ದೇಶಗಳಿಗೆ ಮಾರಾಟ ಮಾಡುವಂಥ ಕನಸು ದೂರದ ಮಾತಾಯಿತು. ಅದು ಈ ಬಿಕ್ಕಟ್ಟಿಗೆ UPA, NDA, BJP, ಕಾಂಗ್ರೆಸ್ ಎಲ್ಲರೂ ಕೂಡ ಕಾರಣ ಆಗಿದ್ರು ಕಳೆದ 12 ವರ್ಷಗಳಲ್ಲಿ ಮೋದಿ ಸರ್ಕಾರನೇ ಅಧಿಕಾರದಲ್ಲಿದೆ. ಮೋದಿ ಸರ್ಕಾರದ ಅತಿ ದೊಡ್ಡ ವೈಫಲ್ಯ ಏನು ಅಂತ ಅಂದರೆ, ತಾನು ದೇಶದ ಭದ್ರತೆಯನ್ನು ಪೂರ್ಣವಾಗಿ ಸಾಧಿಸಿದ್ದೀನಿ ಅಂತ ಭಾವಿಸಿದ್ದು. ಮೋದಿ ಸರ್ಕಾರ HAL ಅನ್ನು ಸುಧಾರಿಸೋದಕ್ಕೆ 12 ವರ್ಷಗಳಷ್ಟು ಸಮಯ ಇತ್ತು. ಅದಕ್ಕೆ ಅಲ್ಲಿನ ಸಮಸ್ಯೆಗಳನ್ನು ಪರಿಹರಿಸಿದ್ರೆ ಪರಿಸ್ಥಿತಿ ಇವತ್ತು ಇಷ್ಟೊಂದು ಕೆಟ್ಟದಾಗಿರ್ತಾ ಇರಲಿಲ್ಲ. ಅದಾದ ನಂತರ
AMCಯ ಅಭಿವೃದ್ಧಿಗೆ ಬೇಕಾಗಿದ್ದಂಥ ಆದ್ಯತೆಯನ್ನು ಕೂಡ ಬಿಜೆಪಿ ನೀಡಲಿಲ್ಲ. ಇದೆಲ್ಲದರ ಪರಿಣಾಮವಾಗಿ ಇವತ್ತು ವಾಯುಪಡೆಯ ಬಲ ತೀವ್ರವಾಗಿ ಕಡಿಮೆಯಾಗಿದೆ. ಮೊದಲು ಬಿಕ್ಕಟ್ಟಿದೆ ಅನ್ನೋದನ್ನ ಸರ್ಕಾರ ಒಪ್ಕೊಳ್ಬೇಕು. ಸರ್ಕಾರ ಅದನ್ನು ಒಪ್ಪೋದಿಕ್ಕೆ ಮತ್ತೆ ತಜ್ಞರ ಮಾತುಗಳನ್ನು ಕೇಳೋದಿಕ್ಕೆ ರೆಡಿ ಇದ್ರೆ ಪರಿಹಾರ ಕೂಡ ಸಾಧ್ಯ ಇದೆ. ವೀಕ್ಷಕರೇ, ಕುರಿತು ನಿಮ್ಗೇನು ಅನ್ಸುತ್ತೆ, ನಿಮ್ದೇನು ಅಭಿಪ್ರಾಯ ಇದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.